ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ವಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಬಂದು 18 ವರ್ಷ ಆಯ್ತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ತೋರಿಸುವಂತ ಪ್ರಯತ್ನಗಳಿಗೆ ಕತೆಗಳನ್ನ ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ, ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ ಅವರ. ಏನಾಗುತ್ತೆ, ಆರ್ಟಿಸ್ಟ್ಗೆ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೆ ಒಂದು ಸಿನಿಮಾ 2 ಸಿನಿಮಾ ಹಂಗಾಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು. ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಎತ್ತಿಡಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆಸ್ ಎ ಆಕ್ಟರ್ ಬೇರೆ ಆಯಾಮನು ತೋರಿಸ್ಬೇಕಲ್ಲ, ಆಸ್ ಆಕ್ಟರ್ ತೋರಿಸ್ಬೇಕಾಗುತ್ತಲ್ಲ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದ್ದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನ್ಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನ್ಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ನ ನೋಡ್ಕೊಂಡ್ ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂತ ಒಂದು ಬೇರೆ ಜಾನರ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವ್ ಯಾವ ತರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ ಟೀಸರ್ ತೋರಿಸ್ದೆ, ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ ಮೂವರು ನೋಡಿ, ಸಖತ್ತಾಗಿ ಮಾಡಿದಿರಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದರು. ಹೌದು, ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದರೆ, ನನ್ನ ಮಗ ಟೀಸರ್ ನೋಡಿ ಒಂದೇ ಸಲ ನೋಡಿದ ತಕ್ಷಣ ಥರ ಪ್ಯಾ 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 ಅಂತಿದ್ದ. ಓಕೆ, ಇದು ನಾವು ಅಂದ್ಕೊಂಡಂಗೆ ಕಿಕ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ. ಖುಷಿಯಾಗಿದ್ದಾರೆ ಸರ್. ಈಗ ನಮ್ಮನೆಯವರು ಖುಷಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ಥರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ಥರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್. ಎಸ್ ಸರ್. ಧನಂಜಯ ಅವರೇ, ಕಂಗ್ರ್ಯಾಚುಲೇಷನ್ಸ್, ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀರಾ. ಅಂದ್ರೆ ಸಿನಿಮಾದಲ್ಲಿ ಎಷ್ಟು ಬೆಳೆಸ್ತಿದ್ದೀರಾ ಅಂತ, ಅದೆಲ್ಲ ರಿಯಲ್ ಹೇಗೆ ಅಂತ? ಸರ್, ಸಿನಿಮಾದಲ್ಲಿ ಇದೇನ್ ನೋಡಿದಿರಲ್ಲ ಸರ್, ಇದು ಬರೀ ಟೀಸರ್ ಅಷ್ಟೇನೆ. ಸಿನಿಮಾ ಬೇರೆ ಲೆವೆಲ್ಗೆ ಇರುತ್ತೆ, ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ. ಬಟ್ ಆ ತರ ಇರುತ್ತೆ ಅಂತ ತೋರ್ಸೋದಕ್ಕೆ ಒಂದು ಗ್ಲಿಮ್ಸ್ ಅಷ್ಟೇ. ವಿಶ್ವಾಸ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ ಅಂತ, ಅದಕ್ಕೇನೆ ಇದ್ ಮಾಡಿ ಈ ತರ ಒಂದು ಕತೆ, ನಮ್ ಕತೆ ಈ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ರು. ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿ ಬಿಟ್ಟಿದ್ದು. ಬಟ್ ಜನ ಎಂಜಾಯ್ ಮಾಡ್ತಾರೆ ಸರ್ ಇದನ್ನ. ನೀವ್ ಹೇಳ್ದಂಗೆ ಬುರುಡೆಗಳು ಜಾಸ್ತಿನೇ ಇರುತ್ತೆ. ತುಂಬಾ ಅಂದ್ರೆ ಸರ್, ಈ 1.5 year ಅಲ್ಲಿ ಒಂದೊಂದು ಚಿಕ್ಕ ಪಾಯಿಂಟ್, ಅಂದ್ರೆ ಒಂದು ಟ್ಯಾಟು ಯಾಕಿರುತ್ತೆ, ಅವ್ರು ಯಾಕೆ ಅಚ್ಚೆ ಹೊಸ್ಕೊಂಡಿರ್ತಾರೆ, ಅವ್ರು ಯಾವ ತರ ಮಾತಾಡ್ತಾರೆ, ಆ ತರದ್ದು. ಅಂದ್ರೆ ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವ್ರ ಕ್ಯಾರೆಕ್ಟರ್ ಜೊತೆ ಅವ್ರ ಜೊತೆ ಸುತ್ತುತ್ತಲ್ಲ, ಆ ತರದ ಕ್ಯಾರೆಕ್ಟರ್ಗಳು ತುಂಬಾ ಇರುತ್ತೆ. ಗಣೇಶ್ ಸರ್ ಜೊತೆ ಮಿಂಗಲ್ ಆಗೋ ತರ ತುಂಬಾ ಇದೆ. ಎಲ್ಲಾನು ಅದೇ ತರ ರಿಸರ್ಚ್ ಮಾಡಿದ್ವಿ. ಅದಕ್ಕೋಸ್ಕರ ಟೈಮ್ ತಗೊಂಡಿದೀವಿ. ಅದು ಗಣೇಶ್ ಸರ್ಗೂ ಗೊತ್ತು. ಗಣೇಶ್ ಸರ್ ಪ್ರತಿಯೊಂದು ಸತಿ ಹೇಳೋರು, ಇದನ್ನ ಚೆನ್ನಾಗಿ ಬಂದಿದೆ, ಈ ಪಾಯಿಂಟ್ ಹಿಂಗ್ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಕುತ್ಕೊಂಡು ರೀವರ್ಕ್ ಮಾಡಿರೋದಕ್ಕೆ ಇಷ್ಟೊಂದು ರಿಸರ್ಚ್. ಆ ತರ ವಿಚಾರ ತುಂಬಾ ಇದೆ ಸರ್ ಇದ್ರಲ್ಲಿ ವರ್ಕೌಟ್ ಮಾಡಿದೀವಿ. ಆಮೇಲೆ ಒಂದೊಂದೇ ಸೀನ್ ಬೈ ಸೀನ್ ಅದನ್ನ ನಮ್ ಸಿನಿಮಾದಲ್ಲಿ ಹೋಗ್ತಾ ಇರುತ್ತೆ ಸರ್. ಈ ರಿಸರ್ಚ್ ಮಾಡಿರೋ ವಿಷಯನೇ ನಮಗ್ ಗೊತ್ತಿರೋ ವಿಷಯ, ನಾವು ಅದನ್ನ ಸುಮ್ನೆ ತಾತ್ಸಾರ ಮಾಡಿರ್ತೀವಿ. ಅದನ್ನ ಇದ್ರಲ್ಲಿ ತುಂಬಾ ಬ್ರೈಟ್ ಆಗಿ ಗೊತ್ತಾಗುತ್ತೆ ಸರ್. ಅದನ್ನು ನೀವು ನೋಡ್ತೀರಾ ಸರ್. ಅಂದ್ರೆ ಈಗ ಫ್ಯಾನ್ಸ್ಗೆ ಏನೇನ್ ಬೇಕೋ ಅದೆಲ್ಲ ನನ್ನ ಡ್ಯಾನ್ಸ್ ಇಂದ, ಸರ್ದ ರೊಮ್ಯಾನ್ಸ್ ಇಂದ ಎಲ್ಲ ಮಿಕ್ಸ್ ಮಾಡಿ ಇದ್ರಲ್ಲಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಂಟೆಂಟ್ ಬರುತ್ತೆ ಸರ್. ಒಳ್ಳೆ ಡ್ಯೂಯೆಟ್ ಸಾಂಗ್ ಇದು.